ಬೇಡ ಆನೆ ಟೆನ್ಷನ್ ನಿಮ್ದು ಬೇಡವೋ ಬೇಡ ಅಂತ ಹೇಳಿದ್ರು ನಾವು. ಯಾಕೆ ಅಲ್ಲಿ ಮಾಡಿದಿರಿ ನೀವು? ಈಗ 85 ಎಕರೆ ಬಿಟ್ಟು ಯಾಕೆ ಬಿಟ್ಟು? ಯಾಕಂದ್ರೆ ನಿಮಗೆ ಗೊತ್ತುಂಟು 85 ಎಕರೆ ಹೊರಗೆ ಇದೆ. 85 ಎಕರೆ ನನ್ನ ಪ್ರಕಾರ ನೀವು ಹೇಳುದು ಅದು ಸರ್ಕಾರಿ ಅಂತ ಉಂಟು ಅಂತ ನೀವು ಹೇಳುದು. ಸರ್ಕಾರಿ ಉಂಟು ಅಂತ ಹೇಳುದಲ್ವಾ? ಹೌದು, ಸರ್ಕಾರಿ ಬೇಡ ಬೇಡ, ಸರ್ಕಾರಿ ಬರ್ಲಿಲ್ಲ. ಇಲ್ಲ ಸರ್, ಸರ್ಕಾರಿಯಿಂದ ಬೇಡ. ಕಂದಾಯ ಇಲಾಖೆ ಅವರು ಸರ್ಕಾರಿ ಯಾಕೆ ಕೊಡ್ತಾರೆ? ಉದಾಹರಣೆ ಬೇಕಾದ್ರೆ ನಾನು ನಿಮಗೆ ಕೊಡುವಲ್ಲ. ನಮಗೆ ಯಾವುದೇ ಸಿಗುದಿಲ್ಲ. ನಾವೆಲ್ಲ ಕಿಚ್ಚಿಕೊಡುದಲ್ಲ. ನಾವು ಮತ್ತೆ ನಂದಿಸಲಿಕ್ಕೆ ಬರೋದು ಸ್ವಲ್ಪ ಜನ ಅಲ್ಲಿಗೆ ಸ್ವಲ್ಪ ಗಾಡಿ ಉದಾಹರಣೆಗೆ ಬಿಡಿನಲ್ಲಿ ಪಂಚಾಯತ್ನವರು ಸ್ಮಶಾನ ಮತ್ತು ಘನತ್ಯಾಜ್ಯಕ್ಕೆ ಅಂತೇಳಿ ಕಾಯ್ದಿರಿಸಿದ್ರು. ಅದು ಸರ್ಕಾರಿ RTC ಸರ್ಕಾರಿ ಅಂತ ಉಂಟು, ಆದ್ರೆ ಅದು ರಿಸರ್ವ್ ಒಳಗೆ ಬರ್ತದೆ. ಅದು ಮತ್ತೆ ಅದು ಕೋರ್ಟ್ ಹೋಯ್ತು, ಸಮಸ್ಯೆ ಆಯ್ತು ಅವ್ರಿಗೆ ಕೂಡ. ಅದು ಆಗ್ಲಿಲ್ಲ. ಹಾಗೆ ನಾವು ಎಲ್ಲಿ ಕೂತ್ರು ನಮಗೆ ಆಗ್ತದೆ ಆಗ್ತದೆ ಅದೇ ಎಲ್ಲಿ ಆಗ್ತದೆ. ನಾವೇ 5 ಅಂತ ರೆಕಾರ್ಡ್ ಆಗಿದೆ. ಈಗ 5 ಅಂತ ರೆಕಾರ್ಡ್ ಆಗಿದೆ. 9% ಆಗಿದೆ ಎಲ್ಲಿಯಾದ್ರೂ. ನಾವು ಎಷ್ಟು ಅರ್ಥ ಕೊಟ್ಟಿದ್ದೇವೆ? ಈಗ ಹೆಚ್ಚು ಕಮ್ಮಿ ಅದು ಸಮಸ್ಯೆ 92 ಕೊಟ್ಟಿದೆ. ತಲೆ ಕಳಿಸು, ಹೋಗಪ್ಪ ನಡಿ, ನೀನು ಅಲ್ಲಿ ಬಿದ್ದು ಸಾಯಿ. ಏನು ಕೊಟ್ಟಿಲ್ಲ ಬೇಡ. ನಾವು ಹೆಚ್ಚು ಮಾತಾಡಿದ್ವಿ ಬೇಡ. ನಾನು ಆರೋಗ್ಯ ಇದಾಗಬೇಕು. ಈಗ ಇಲ್ಲಾಂದ್ರೆ ಈಗ ನಾವು ತೆಗಿತೇವೆ. ಈಗ ಅಲ್ಲ ಈಗ ಹೇಳೋದಾದ್ರೆ ಒಪಿನಿಯನ್ ಕಳಿಸ್ತಾರೆ. ಕಂದಾಯದವರು ಒಬ್ಜೆಕ್ಷನ್ ಹಾಕಿದ್ರೆ ಮತ್ತೆ ಅದು ರಿಟರ್ನ್ ಆಗ್ತದೆ. ನಾವು ಈಗ ವಾಪಸ್ ಮಾಡಬೇಕು. ಇವರ ಅಪ್ಪನ ಕಾಲದಿಂದಲೂ ಸೇರಿಯೇ ಮಾಡ್ತಿರುವಂತದ್ದು. ನಮಗೆ ಈಗ ಮಾತ್ರ ಮಾಡೋದಿಲ್ಲ. ನಮಗೆ ಆಗ್ಲಿಲ್ಲ. ಈಗ ಅದೇ ಕಂದಾಯ ಇಲಾಖೆ ಅವರು ಯಾಕೆ ನಮಗೆ ಎಷ್ಟು ಸವಲತ್ತು ಉಂಟು ಅದರ ಪ್ರಕಾರ ನಾವು ಇಲ್ಲ, ಇದು ನಮಗೆ ಮಳೆ ಎಲ್ಲ ಉಂಟು, ಯಾಕುಂಟು ಎಲ್ಲ ಕಿಚ್ಚು ಕೊಡ್ಬೇಕು ತಲೆಯಿಂದಲೆಗೆ. SC ST ನೋಡಿ ನಮ್ಮ ನಿಯಂತ್ರಣದಲ್ಲಿ ಅಲ್ಲಿ ನೀವಾದ್ರೂ ನಮಗೆ ಈಗ ಮಾಹಿತಿ ಆದ್ರೂ ಕೊಟ್ರೆ ನಾವು ಅಲ್ಲಿಗೆ ಹೋಗಿ ಹೇಳ್ಬೋದು. ಯಾರ ಹತ್ರ ಇದು ಕೊಟ್ಟರೆ ನಮಗೆ ಆಗುದಿಲ್ಲ, ನೀವು ಬೇರೆ ಅವ್ರ ಹತ್ರ ಹೋಗಿ ನೀವು ಹೇಳ್ಬೇಕು, ಹಾಗಾದ್ರೆ ಮಾಡ್ಬೋದು. ಹಿಂಬರವನ್ನು ಬರೆದು ಕೊಟ್ರೆ ಅದೇ ಮಾಡ್ತೇವೆ ನಾವು. ಈಗ ನೀವು ಅರ್ಜಿ ಕೊಟ್ರೆ ಮನವಿ ಬೇಡಿಕೆ ಕೊಟ್ರೆ ನಾವು ಕಳಿಸಿ ಕೊಡ್ತೇವೆ, ಕಾಪಿ ಕೊಡ್ತೇವೆ ಅಂತ. ನಮಗೆ ಇಲ್ಲಿ ಭಾರಿ ಮಾಹಿತಿ ಕೊರತೆ ಭಾರಿ ಉಂಟು. ಇವರಿಗೆ RTC ಮಾಡ್ಬೇಕು ಅಥವಾ ಯಾವುದೇ ಒಂದು ಸಂಸ್ಥೆ ಮಾಡ್ಬೇಕು, ಯಾವ ಅಧಿಕಾರಿ ಹೋಗ್ಬೇಕು ಅವ್ರಿಗೆ ಗೊತ್ತಿಲ್ಲ. ಅದು ಪಂಚಾಯತಿಯಲ್ಲಿ ಕೊಡಿದೆ ಅಂತಾರೆ, ಬೇರೆ ಕೇಳುವಾಗ ಪಂಚಾಯತಿಯಲ್ಲಿ ಅರ್ಜಿ ಕೊಡಿದೆ ಅಂತಾರೆ. ಪಂಚಾಯತಿ ಅರ್ಜಿ ಕೊಟ್ಟಾಗ ನೀವು ಅರ್ಜಿ ಕೊಡ್ತೀರಿ, ನಾವು ಕಳಿಸ್ತೇವೆ ಅಂತ ಹೇಳ್ತೀರಿ. ಅಲ್ಲಿಗೆ ಅದು ಮುಗಿದೋದು ವಿಷಯ, ಅದು ಮುಗಿದ ಆ ಕತೆ ವಿಚಾರ ಮುಗಿದೋಯ್ತಾರೆ. ಅದರ ಬದಲು ನಿಮ್ಮ ಅರ್ಜಿ ತಗೊಂಡು ಕೊಟ್ಟು ನೀವು ಯಾರಿಗೆ ಕಳಿಸಿದ್ರೆ ಅಂತ ಕಳಿಸ್ತೀರಾ, ಆ ಕಾಪಿಯನ್ನು ನಮ್ಮ ಅಂತ ಕಾಪಿಯನ್ನು ಕೊಟ್ಟು ನೀವು ಇಂಥ ಅಧಿಕಾರಿ ಅಂತ ಹೋಗಿ ಮಾತನಾಡಿ ಅಧಿಕಾರಿ ನೀವು ಎಲ್ಲ ಕಚೇರಿ ಅಧಿಕಾರಿ ವಿಚಾರಿಸಿಕೊಳ್ಳಿ. ಆಗ ಅವರು ನಿಮಗೆ ಬೇಕಾದ ಮಾಹಿತಿ ಕೊಡ್ತಾರೆ, ಏನು ಮಾಡಬೇಕು, ಯಾವ ದಾಖಲೆ ಕೊಡಬೇಕು ಅಥವಾ ಯಾವೆಲ್ಲ ಬರಬೇಕು ಅಂತ ಹೇಳುದು. ಮಾತಾಡ್ಲಿ, ನಾವು ಯಾಕೆ ಹೌದು ಅವರ ಬರಲಿ ಇಲ್ಲಿಗೆ. ಆದ್ರೆ ಮಾಡುವ ಮೀಟಿಂಗ್ ನಿಮ್ಮ ಗ್ರಾಮ ಸಭೆಯಲ್ಲಿ ನಮಗೆ ಮುಖ್ಯ ಅವರೇ ಬೇಕು. ನಮಗೆ ನಮ್ಮ ರಸ್ತೆದೆಲ್ಲ ಇದು ಕೇಳಲಿಕ್ಕೆ ಅವರೇ ಬೇಕು. ನಮಗೆ ಈಗ ಹೇಳ್ತಾರೆ ನೀವು ST ಅಂತ. ಈಗ ಅಲ್ಲಿಗೆ ನಮ್ಮ ST ಅವರೇ ನಾವು ಆಚೆಗೆ ಹೋಗುದು ಶಾಲೆಗೆ, ಬಾಲ್ಗೋಡು ಶಾಲೆಗೆ. ಎಷ್ಟು ಮಕ್ಕಳಿದ್ದಾರೆ ಕೇಳಿ, ನಮ್ಮ ಹತ್ರ ಸುಮಾರು ಮಕ್ಕಳು ಹೋಗ್ತಾರೆ ಬಾಲ್ಗೋಡು ಶಾಲೆಗೆ, ಅಂಗನವಾಡಿಯಿಂದ ಬಿಟ್ಟು ದೊಡ್ಡ ಶಾಲೆಗೆ. ಈಗ ಅಧಿಕಾರಿಗಳಲ್ಲಿ ಕೂಡ ಸಮಸ್ಯೆಗಳುಂಟು. ಒಂದೇ ಡಿಸೈಡ್ ಮಾಡಿದ್ರು ಇವತ್ತು ಅವರ ಕ್ರಮಕ್ಕೆ ಅವರ ನಿಯಮಕ್ಕೆ ಅವರ ಟೈಮಿಗೆ ನೀವು ಫಿಕ್ಸ್ ಮಾಡಬೇಕು. ಅವರ ಟೈಮಿಗೆ ಫಿಕ್ಸ್ ಮಾಡಿದ್ರೆ ನನಗೆ ತಾಲೂಕು ಪಂಚಾಯತ್ ಇಂಥ ಡೇಟಿಗೆ ಅಂತ ಫಿಕ್ಸ್ ಮಾಡಿ ತಾಲೂಕು ಪಂಚಾಯತ್ ಅವರೇ ಈಗ ಮಾಡುದು ಬೇಡ ಅಂತ ಹೇಳ್ತಾರೆ. ಮತ್ತೆ ಪ್ರತಿದಿನ ಎಲ್ಲಾದ್ರೂ ಪ್ರತಿ ಪಂಚಾಯತ್ ಅಧಿಕಾರಿಗಳು ಬರದಿದ್ರೆ ಮಾಡುದು ಬೇಡ ಅಂತ ಮಾಡ್ಲಿಕ್ಕೆ ಆಗ್ತದೆ, ಇನ್ನೊಂದು ಸರ್ತಿ ಮಾಡ್ಲಿಕ್ಕೆ ಆಗ್ತದೆ. ಆಗುದಿಲ್ಲ ಮೇಡಮ್. ನಿಮ್ಮ ಜಾಗದ ಹತ್ರ ಬಂದಿದ್ರೆ ನಮಗೆ ಉಂಟಲ್ಲ, ಈಗ ನಿಮ್ಮ ಗುಪ್ಪೆ ಈಗ ಗುಪ್ಪೆ ಉಂಟಲ್ಲ, ಆ ಗುಪ್ಪೆಗೆ ನಾವು ತೆಗಿತೇವೆ. ಈಗ ಹೊಸ ಗುಪ್ಪೆ ಹಳೆ ಗುಪ್ಪೆ ಉಂಟಲ್ಲ, ಅದನ್ನು ನಾವು ತೆಗಿತೇವೆ. ನಾವು ಗುಪ್ಪೆ ಅಲ್ಲಿ ಆಗ್ತೇವೆ. 85 ಎಕರೆ
ಮಾತಾಡಕ್ಕೆ ಸರ್, ಹಾಗೆ ಮಾತಾಡಕ್ಕೆ ನೀವು ಆಗುದಿಲ್ಲ. ನಾವು ಹಾಗೆ ಮಾಡ್ತೇವೆ. ನಾವು ಮಾತಾಡಕ್ಕೆ ಕೂತ್ರೆ ಈಗ ಆಗುದು. ಹೌದಾ? ಇಲ್ಲ ಕಿಚ್ಚು ಕೊಡ್ಬೇಕು. ನಾವು ಎಲ್ಲ ಕಡೆ ಕಿಚ್ಚು ಕೊಡ್ತೇವೆ. ಇದ್ದ ಜಾಗವನ್ನು ನಾವು ಬಿಡುದು. ಬೇಡ ಉಪದ್ರ, ಕಾಂಟಿ, ಆನೆ ಎಲ್ಲ ಉಪದ್ರ ಮಾಡ್ತಾರೆ. ಆನೆ ಬಾಲೆ ಒಂದು ಮುರಿದಿದೆ, ಕಮ್ಮಿ ಮುಟ್ಟಿದೆ. ಯಾವ್ದಾರು ನಮಗೆ ಸಿಗ್ತದ? ಅನುದಾನ ಸಿಗ್ತದೆ ನಮಗೆ. ಬೇಡ ಆನೆ ಅಂತ ನಿಮ್ದು ಬೇಡವೋ ಬೇಡ ಅಂತ ಹೇಳಿದ್ವಿ ನಾವು. ಯಾಕೆ ಅಲ್ಲಿ ಮಾಡಿದ್ರಿ ನೀವು? ಈಗ 85 ಎಕರೆ ಬಿಟ್ಟು ಯಾಕೆ ನಮ್ಮ ಬಿಟ್ಟು? ಇಲ್ಲಿ ಯಾಕಂದ್ರೆ ನಿಮಗೆ ಗೊತ್ತುಂಟು 85 ಎಕರೆ ಹೊರಗೆ ಇದೆ. ಹೊರಗೆ ಉಂಟು. 85 ಎಕರೆ ನನ್ನ ಪ್ರಕಾರ ನೀವು ಹೇಳುದು ಅದು ಸರ್ಕಾರಿ ಅಂತ ಉಂಟು ಅಂತ ನೀವು ಹೇಳುದಲ್ವಾ? ಹಾ. ಸರ್ಕಾರಿ ಉಂಟು ಅಂತ ಹೇಳುದಲ್ವಾ? ಹೌದು. RTCಯಲ್ಲಿ ಸರ್ಕಾರಿ ಬೇಡ ಇರ್ತದೆ. ಬೇಡ ಸರ್ಕಾರಿ ಬರ್ಲಿಲ್ಲ. ಇಲ್ಲ ಸರ್, ಸರ್ಕಾರಿ ಬೇಡ. ಕಂದಾಯ ಇಲಾಖೆಯವರು ಸರ್ಕಾರಿ ಯಾಕೆ ಕೊಡ್ತಾರೆ? ಸಾಕಷ್ಟು ಸರ್ವೆ ನಂಬರ್ಗಳ ಉದಾಹರಣೆ ಬೇಕಾದ್ರೆ ನಾನು ನಿಮಗೆ ಕೊಡುವಲ್ಲ. ನಮಗೆ ಯಾವುದೇ ಸರ್ವೆ ನಂಬರ್ಗಳಿದ್ದಾವೆ. ನಮಗೆ ಯಾವುದೇ ಸಿಗುದಿಲ್ಲ. ಆಗಬೇಕಂದ್ರೆ ನಾವು ಯಾಕೆ ನಾವೆಲ್ಲ ಕಿಚ್ಚು ಕೊಡುದಲ್ಲ. ನಾವು ಕಾಡಿನವರು, ನಾವು ಕಾಡಿಗೆ ಹೇಳಿದಾಗ ಅಲ್ಲ, ಬೆಂಕಿನಲ್ಲಿ ಕಾಡಿಗೆ ನೋಡ್ಕೊಂಡು ಹೇಗೆ ನಾವು ಕಾಡಿಗೆ ಮತ್ತೆ ನಂದಿಸಲಿಕ್ಕೆ ಬರೋದು ಸ್ವಲ್ಪ ನಿಧಾನ ಆಗ್ತದೆ. ಆಗಿದ್ದಾವೆ. ಅಲ್ಲಿಗೆ ಸ್ವಲ್ಪ ಗಾಳಿ ನಮ್ಮ ಬಂದ್ರೆ ಲೆಕ್ಕದಲ್ಲಿ ಕಾಡಲ್ಲಿ ಇರುದಂತೆ. ಎಲ್ಲಿ ಬೇಕಾದ್ರೂ ಕಾಡಲ್ಲಿ ಇರ್ಬೋದು ನಾವು. ಉದಾಹರಣೆಗೆ ಬಿಡಿದಲ್ಲಿ ಪಂಚಾಯತ್ನವರು ಸ್ಮಶಾನ ಮತ್ತು ಘನತ್ಯಾಜ್ಯಕ್ಕೆ ಅಂತೇಳಿ ಕಾಯ್ದಿರಿಸಿದ್ರು. ಅದು ಸರ್ಕಾರಿ RTC ಸರ್ಕಾರಿ ಅಂತ ಉಂಟು, ಆದ್ರೆ ಅದು ರಿಸರ್ವ್ ಒಳಗೆ ಬರ್ತದೆ. ಅದು ಮತ್ತೆ ಅದಕ್ಕೆ ಕೊಟ್ಟು ಇಂಥ ಸಮಸ್ಯೆ ಆಯ್ತು ಅವ್ರಿಗೆ ಕೂಡ, ಅದು ಆಗ್ಲಿಲ್ಲ. ಹಾಗೆ ನಾವು ಅಲ್ಲಿ ಜಾಗನೇ ಇಲ್ಲ, ಮತ್ತೆ ನಾವು ಯಾವ್ದನ್ನು ಕೇಳುದು ಸರ್? ಈಗ ನಮ್ಮ ಸ್ವಂತ ಜಾಗ ನಮ್ಮ ಮನೇಲಿ ಇದ್ರೆ ನಾನು ಇದನ್ನು ತೆಗೆದು ಕೊಟ್ಟಿದ್ದೆ, ಮಾರ್ಗ ಸೈಡ್ ಇದ್ದಿದ್ರೆ. ಈಗ ನಮ್ಮದು ಕಾಡೊಳಗೆ ಅಲ್ಲಿ ಆಚೆ ಉಂಟು, ನಾವು ಹೇಗೆ ಕೊಡ್ತಾರೆ? ಈಗ ಯಾರಾದ್ರೂ ನಮ್ಮ ಗ್ರಾಮದಲ್ಲಿ ಇಷ್ಟು ದೊಡ್ಡ ಗ್ರಾಮ, ಒಂದು 5 ಸೆನ್ಸ್ ನಮ್ಗೆ, ಅದು ನಮ್ಮ ಸ್ವಂತಕ್ಕೆಲ್ಲ ಅಲ್ಲ. ಹೌದು, ನಿಮಗೆ ಅಮೌಂಟ್ ಕೂಡ ರಿಲೀಸ್ ಆಗಿದೆ. 65 ಲಕ್ಷ ಬಂದಿದೆ ಸರ್. ಅದು ವಾಪಸ್ ಆಚೆ ಹೋದ್ರೆ ನಮ್ಮ ಬಾಡಿ ಗುಡ್ಡೆಗೆ ಯಾರು ಕೊಡ್ತಾರೆ ಸರ್ ಅದನ್ನು? ನಾವೀಗ ಬಂದದಲ್ಲಿ ಉಪಯೋಗ ಮಾಡುದು ಬೇಡವಾ? ನಾನು ಬೇಕಾದ್ರೆ ಇವತ್ತೇ ನಿಮಗೆ ಫೋನ್ ಮಾಡಿ ಹೇಳ್ತೀನಿ. ನಿಮ್ಮ ಹೆಡ್ ಆಫೀಸರ್ ಯಾರಿದ್ದಾರೆ ಅವರನ್ನ ನಾನು ಹೇಳ್ದಲ್ಲಿ ಮಾತಾಡ್ಲಿಕ್ಕೆ ಇರುವುದಾ? ಅವರು ಇದ್ದಾರೆ ಸರ್, ಆಯ್ತು. ಆಮೇಲೆ ಡಾಕ್ಟರ್ ಅವರು ರಿಟೈರ್ಡ್ ಆಗಿದ್ದಾರೆ. ನಾನು ಪುತ್ತೂರಿನ ಕೇಪುರಲ್ಲಿರುವ ಐಕಾನಿಕ್ ಟೈಲ್ ಗ್ಯಾಲರಿಗೆ ಬಂದಿದ್ದೀನಿ. ಸೊ ಆ ಗ್ಯಾಲರಿ ಒಳಗಡೆ ಏನಿದೆ ನೋಡ್ಕೊಂಡು ಹೊಸದಾಗಿ ಮಾರ್ಕೆಟಲ್ಲಿ ಬಂದಿರುವ 15 mm ಥಿಕ್ನೆಸ್ ಇರುವ ಹೈ ಕ್ವಾಲಿಟಿ ಡ್ಯೂರೇಬಿಲಿಟಿ ಇರುವ ಕಜಾರಿಯ 6x4 ಸೈಜ್ ಟೈಲ್ಸ್. ಇದೆಲ್ಲಾನು ಪ್ರೀಮಿಯಂ ಕ್ವಾಲಿಟಿ 4x2 ವುಡನ್ ಸೀರೀಸ್ ಮ್ಯಾಟ್ ಫಿನಿಶ್ ಟೈಲ್ಸ್. ಹೈ ಕ್ವಾಲಿಟಿ ಪ್ರೀಮಿಯಂ ಮೆಟೀರಿಯಲ್ಸ್ ನಮ್ಮ ಶೋರೂಮಲ್ಲಿ ಅವೈಲೇಬಲ್ ಇದೆ. 4x2 ಗ್ಲೋಸಿ ಫಿನಿಶ್, ವೆರೈಟಿ ಡಿಸೈನ್ಸ್ ಇದೆ, ವೆರೈಟಿ ಕಲರ್ಸ್ ಇದೆ. ಸ್ಮಾಲ್ ಪೀಸಸ್ ಎಲ್ಲ ಬಾತ್ರೂಮ್ ಸೈಜಸ್ ಆಗಿದೆ. ಮೇನ್ ಫ್ಲೋರ್ಗಳಿಗೆ ಇವಾಗ ಜಾಸ್ತಿಯಾಗಿ ಸಪ್ಲೈ ಆಗ್ತಾ ಇರೋದು 6x4 ಡಿಜಿಟಲ್ ಟೈಲ್ಸ್. ನಾವಿವಾಗ ಒಂದು ಟೈಲ್ ತಗೊಂಡ್ರೆ ಸಾಲದು, ಆ ಟೈಲ್ನ ನಮ್ಮ ಮನೆ ಬಾತ್ರೂಮ್ಸಲ್ಲಿ ಯಾವ ಥರ ಸೆಟ್ ಮಾಡಬೇಕು, ಯಾವ ಥರ ಡಿಸೈನ್ ಮಾಡಬೇಕು ಅಂತ ಹೇಳಿ ನಾವಿಲ್ಲಿ ಒಂದು ಚಿಕ್ಕ ಡೆಮೋ ತೋರಿಸಿದ್ದೇವೆ. ಸೊ ಈ ಥರ ನಮ್ಮ ಮನೇನ ನಾವು ಅರಮನೆಯಾಗಿ ಡಿಸೈನ್ ಮಾಡ್ಬೋದು. ಇದೆಲ್ಲ ಕಿಚನ್ ಟಾಪಿಗೆ, ಪರ್ಟಿಕ್ಯುಲರ್ ಕಿಚನ್ ಟಾಪ್ಸ್ ಆ್ಯಂಡ್ ಸ್ಟೇರ್ ಕೇಸ್ ಈ ಥರ ಏರಿಯಾಗಳಿಗೆ ಗ್ರಾನೈಟಿಗೆ ಸಬ್ಸ್ಟಿಟ್ಯೂಟ್ ಆಗಿ ಬಂದಿರುವ ಮೆಟೀರಿಯಲ್ಸ್. ಇದೆಲ್ಲ ನಾರ್ಮಲ್ ಕಮೋಡ್ಸಿಗಿಂತನೂ ಸ್ವಲ್ಪ ವೆರೈಟಿಯಾಗಿ ಮಾರ್ಕೆಟಲ್ಲಿ ಬಂದಿರುವ ಹೊಸ ಪ್ರಾಡಕ್ಟ್ಸ್. ನಾವು ಟೈಲ್ಸ್ ಆ್ಯಂಡ್ ಸ್ಯಾನಿಟ್ರಿ ಜೊತೆಗೆ ಮಾಡ್ಯುಲರ್ ಕಿಚನ್ ಇಂಟೀರಿಯರ್ ಕೂಡ ಇಲ್ಲಿ ಡೀಲ್ ಮಾಡ್ತಾ ಇದ್ದೇವೆ. ನಾವಿವಾಗ ಸ್ಪರ್ಧಾತ್ಮಕ ದರದಲ್ಲಿ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಸಪ್ಲೈ ಮಾಡುವ ಜೊತೆಗೇ ಕನ್ಸ್ಟ್ರಕ್ಷನ್ಗೆ ಬೇಕಾಗುವ ಎಲ್ಲ ಡಿಸೈನ್ಸ್, ಅದೇ ಥರ ಇಂಟೀರಿಯರ್ ಮೆಟೀರಿಯಲ್ಸ್. ಸೊ ಅರೌಂಡ್ 200 ಕಿಲೋಮೀಟರ್ಸ್ ತನಕನೂ ನಾವು ಫ್ರೀ ಡೆಲಿವರಿ ಕೊಡ್ತಾ ಇದ್ದೇವೆ. ಲೇಬರ್ಸ್ ಕನ್ಸ್ಟ್ರಕ್ಷನ್ ವರ್ಕ್ಗೆ ರಿಲೇಟೆಡ್ ಆಗಿರುವ ಯಾವುದೇ ಹೆಲ್ಪ್ ಬೇಕಂದ್ರೂ ನಾವು ನಮ್ಮ ಕಡೆಯಿಂದ ಮಾಡಿಕೊಡ್ತೇವೆ. ಐಕಾನಿಕ್ ಟೈಲ್ ಗ್ಯಾಲರಿ, ಉಪ್ಪಿನಂಗಡಿ ರೋಡ್, ಕೇಪುಳು, ಪುತ್ತೂರು, ದಕ್ಷಿಣ ಕನ್ನಡ. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕಿರ್ಪಳ. ನಾನು ಯಶವಂತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ.